ದಾಳಿ ಸಂದೇಶದಲ್ಲಿ ನಾವು ಹೋಗಿದ್ದು ಸಿ ಎಮ್ ಅವ್ರ ಜೊತೆ ಹೋಗಿದ್ದೀವಿ. ವಿಶೇಷವಾಗಿ ರಾಷ್ಟ್ರಪತಿಯವರ ಭೇಟಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ರೀ. ಸೊ ಅದ್ರ ಮ್ಯಾಗೆ ಸ್ವಾಭಾವಿಕವಾಗಿ ಹೋದಾಗ ಎಲ್ಲ ವರಿಷ್ಠರನ್ನ ಭೇಟಿಯಾಗೋದು ಕೂಡ ಭೇಟಿಯಾಗಿದ್ದಾರೆ. ಅವ್ರ ಜೊತೆ ನಾವು ಕೂಡ ಭೇಟಿಯಾಗಿದ್ವಿ. ಸೊ ಅಷ್ಟು ಅಂಥದ್ದೇನು ವಿಶೇಷವಾದ ಏನು ಹೇಳುವಂಥದ್ದೇನಿಲ್ಲ ಡೆಲ್ಲಿ ಭೇಟಿಯಲ್ಲಿ. ಹೌದು, ಎಲ್ಲರನ್ನೂ ಭೇಟಿಯಾದೀವಿ. ಸಿ ಎಮ್ ಅವರು ಕೂಡ ಪರ್ಸನಲಾಗಿ ಭೇಟಿಯಾಗಿದ್ದಾರೆ. ನಾವು ಕೂಡ ಜನರಲಾಗಿ ಭೇಟಿಯಾಗಿದ್ದೀವಿ ಅಷ್ಟೇ. ಪರ್ಸನಲ್ ಅವ್ರು ಭೇಟಿಯಾಗಿದ್ದಾರೆ, ಎಲ್ಲರಿಗೂ ಪರ್ಸನಲಾಗಿ ಭೇಟಿಯಾಗಿದ್ದಾರೆ. ನಾವಲ್ಲಿ ಭಾಗಿಯಾಗಿರಲಿಲ್ಲ. ಅವರೇ 1-to-1 ಅವರೇ ಮಾತಾಡಿದ್ರು ಅಷ್ಟೇ. ಆ್ಯಕ್ಟಿವ್ ಹೋದಾಗ ಆಟೋಮೆಟಿಕ್ ಆ್ಯಕ್ಟಿವ್ ಆಗ್ತಿದ್ರು. ಅದು ಡೆಲ್ಲಿಗೆ ಹೋದರೆ ಆ್ಯಕ್ಟಿವ್ ಆಗೇ ಆಗ್ತಿದ್ರು, ಅದೇನು ಸ್ವಾಭಾವಿಕ. ಅದು ಅವ್ರದ್ದು ಸಿ ಎಮ್ ಅವ್ರ ಕಾರ್ಯಕ್ರಮ ಇತ್ತಲ್ಲ, ಫೈನಾನ್ಸ್ ಮಿನಿಸ್ಟ್ರಿಗೆ ಭೇಟಿಯಾಗೋ ಕಾರ್ಯಕ್ರಮ, ರಾಷ್ಟ್ರಪತಿಗೆ ಪ್ರಮುಖವಾಗಿ ಅವು 2 ಕಾರ್ಯಕ್ರಮ ಮೊದಲೇ ನಿಗದಿಯಾಗಿತ್ತು. ಅದ್ರ ಜೊತೆ ನಾವು ಕೂಡ ಹೋಗಿದ್ದೀವಿ. ನಾವೆಲ್ಲ ಜನರಲಾಗಿ ಭೇಟಿಯಾಗಿದ್ದು ಸುಮಾರು 5-6 ಜನ ಮಂತ್ರಿಗಳಿದ್ದೀವಿ, ಶಾಸಕರಿದ್ದೀವಿ. ನಾವು ಜನರಲಾಗೆ ಮಾತಾಡಿದ್ದೀವಿ. ತಾವು ತಮ್ಮ ಅಭಿಪ್ರಾಯವನ್ನು ಹೈಕಮಾಂಡ್ ನಾಯಕರ ಮುಂದೆ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ. KPCC ಅಧ್ಯಕ್ಷ ಸ್ಥಾನ ಕೂಡ ನಿಭಾಯಿಸ್ತೀನಿ, ಮುಂದಿನ ಚುನಾವಣೆಗೆ ನಾನು ಪಕ್ಷವನ್ನು ಅಧಿಕಾರಕ್ಕೆ ತರ್ತೇನೆ. ಇಲ್ಲ, ಅಂಥದ್ದು ಯಾವ್ದು ನಾವು ಮಾತುಕತೆ ಆಗಿಲ್ಲ. ಎಲ್ಲ ಜನರಲಾಗೆ ಮಾತಾಡಿದ್ದೀವಿ, ಜನರಲಾಗೆ ಇದ್ದೀವಿ. ಏನು ಹೇಳಿದ್ದಾರೆ ಸರ್? ಈ ಬಗ್ಗೆ ನಾವೇನು ಚರ್ಚೆ ಏನೋ ಮಾಡೇ ಇಲ್ಲ. ಸುಮಾರು ಜನ ಮಂತ್ರಿಗಳಿದ್ದೀವಿ, ಶಾಸಕರಿದ್ದೀವಿ. ಸೆಂಟ್ರಲಾಗಿ ಸೌಹಾರ್ದಿತವಾಗಿ ಭೇಟಿಯಾಗಿದೆ ಅಷ್ಟೇ, ಹೊರತಾಗಿ ಬೇರೆ ಭೇಟಿ ಚರ್ಚೆ ಆಗೇ ಇಲ್ಲ. ಇತ್ತೀಚೆಗೆ ಸರ್ ನಾವು ಶಸ್ತ್ರವನ್ನು ಕೈಗೆಳಿಸ್ಬಿಟ್ಟಿದ್ದೀರ ಅನ್ಸುತ್ತೆ. ಶಸ್ತ್ರ ಇದ್ದಾಗ ಹಿಡಿಬೇಕಾಗ್ತೈತಿ. ನೀವು ಇಲ್ದಾಗ ಹಿಡ್ಕೊಂಡು ಅಡ್ಡಾಡ್ರೆ ಅದೇನು ಮಾಡೋರು ನೀವು? ಇದ್ದು ಯಾವಾಗ ಇರ್ತೈತೆ ಯಾವಾಗ ಹಿಡಿಬೇಕಾಗ್ತದೆ. ಇದ್ದೇ ಇಲ್ಲದ ಕಾಲನಾಗ ಹಿಡ್ಕೊಂಡು ಅಡ್ಡಾಡ್ರೆ ಯಾವ ಪ್ರಯೋಜನ? ಸದ್ಯಕ್ಕೆ ಶಸ್ತ್ರದ ಅಗತ್ಯ ಇಲ್ಲ ಅಂತಿದ್ದಾರೆ. ಅಗತ್ಯ ಇಲ್ಲ, ಅದು ಇದಾರಲ್ಲ, ಹೈಕಮಾಂಡ್ ಇದೆ, ದೊಡ್ಡ ಪಕ್ಷ ಇದೆ, ವರಿಷ್ಠರಿದ್ದಾರೆ, ಗಮನಿಸ್ತಾರೆ ಅವ್ರಿಗೇನು ಬೇಕು ಏನು ಬೇಡ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಹೇಳೋದು ಅವಶ್ಯಕತೆ ಇಲ್ಲಲ್ಲ. ಚರ್ಚೆ ಆಗಿದೆ ಅಲ್ಲಿ ಡೆಲ್ಲಿಯಲ್ಲಿ ನಾವು ಇದ್ದಾಗ ಚರ್ಚೆ ಆಗಿದೆ. ಯಾಕಂದರೆ ಅದಾಗಬಾರ್ದು, ಯಾಕೆ ಅವ್ರನ್ನ ಏನು ಸಮಸ್ಯೆ ಕೇಳಿ ಅವ್ರು ಪರ್ಸನಲಾಗಿ ಮಾತಾಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಏನು ಸಮಸ್ಯೆ ಅವ್ರದ್ದು, ಯಾಕೆ ಹಂಗೆ ಮಾತಾಡ್ತಾರೆ ಇದ್ರೆ ಅಟೆಂಡ್ ಮಾಡೋದಕ್ಕೆ ಸಿ ಎಮ್ ಅವ್ರಿಗೆ ಹೇಳಿದ್ದಾರೆ. ಅದೆಲ್ಲ ನಾವಿದ್ದಾಗ ಬಹಿರಂಗವಾಗಿ ಹೇಳಿದ್ದಾರೆ. ಆ ರೀತಿ ಆಗ್ದಾಗ ನೋಡಿ ನೀವೆಲ್ಲ ಅವ್ರನ್ನೂ ಕರೆದು ಮಾತಾಡಬೇಕು, ಅವ್ರ ಸಮಸ್ಯೆ ಪರಿಹಾರ ಮಾಡ್ಬೇಕಂತ ಹೇಳಿದ್ದಾರೆ.